ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನೋಡಕ್ಕೆ ಹೋಗ್ತಾ ಇರೋ ಪ್ಲೇಸು ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿರೋ ಕುಮಟಾ ಅನ್ನೋ ಊರಿಂದ ಜಸ್ಟ್ 30 ಕಿಲೋಮೀಟರ್ಸ್ ದೂರದಲ್ಲಿ ಇರುತ್ತೆ. ಈ ಪ್ಲೇಸ್ ತುಂಬ ಅಡ್ವೆಂಚರಸ್ ಮತ್ತು 3 ಕಿಲೋಮೀಟರ್ ಟ್ರೆಕ್ ಮಾಡಿಕೊಂಡು ರೀಚ್ ಆಗಬೇಕು. ನೇಚರ್ ಮಧ್ಯದಲ್ಲಿ ಟ್ರೆಕ್ಕಿಂಗ್ ಮಾಡಿಕೊಂಡು ಇಲ್ಲಿ ನದಿ ಹರಿಯೋದನ್ನ ನೋಡಿ ಎಂಜಾಯ್ ಮಾಡಿಕೊಂಡು ನಾವು 3 ಕಿಲೋಮೀಟರ್ ಟ್ರೆಕ್ ಮಾಡಿರೋ ಟಯರ್ಡ್ನೆಲ್ಲ ಮರೆತು ನಾವು ರೀಚ್ ಆಗಿರೋ ಜಾಗ ಯಾಣ. ಬನ್ನಿ ಈ ವಿಡಿಯೋದಲ್ಲಿ ನಾವು ಯಾವ ಥರ ಬ್ಯಾಂಗ್ಳೂರಿಂದ ಯಾಣಗೆ ಬಸ್ ಕನೆಕ್ಟಿವಿಟಿ ಯೂಸ್ ಮಾಡಿಕೊಂಡು ಲೋ ಬಜೆಟಲ್ಲಿ ಪ್ಲ್ಯಾನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ತಿಳಿಸ್ತೀನಿ. ಅದ್ರ ಜೊತೆ ಸ್ಟೇ ಎಲ್ಲೇ ಆಗಬೇಕಂತಲೂ ತಿಳಿಸ್ಕೊಡ್ತೀನಿ. ಇದು ಬ್ಯಾಂಗ್ಳೂರ್ ಮೆಜೆಸ್ಟಿಕ್ ಬಸ್ ಟರ್ಮಿನಲ್ 2. ಇಲ್ಲಿ ನಮಗೆ ಕುಮಟಾಗೆ ಹೋಗೋದಕ್ಕೆ ಬಸ್ಸಸ್ ಸಿಗುತ್ತೆ. ನಾವು ಬ್ಯಾಂಗ್ಳೂರಿಂದ ಬೇಗನೆ ಹೊರಡಬೇಕಾಗಿರುತ್ತೆ. ಈವ್ನಿಂಗ್ 5 o'clockಗೆ ಬಸ್ ಇರುತ್ತೆ. ಆ ಬಸ್ಸಲ್ಲಿ ನಾವು ಹೋದರೆ ಮಾರ್ನಿಂಗ್ 5:45ಗೆ ರೀಚ್ ಆಗ್ತೀವಿ. ನಾವು ಕುಮಟಾನ 5:30 to 6 o'clock ಒಳಗಡೆ ರೀಚ್ ಆದ್ವಿ ಅಂತ ಅಂದರೆ ನಾವು ಯಾಣಗೆ ಹೋಗೋದಕ್ಕೆ ಟೈಮ್ ಕರೆಕ್ಟಾಗಿರುತ್ತೆ. ಬ್ಯಾಂಗ್ಳೂರಿಂದ ಕುಮಟಾಗೆ 12 hours ಜರ್ನಿ ಇರುತ್ತೆ ಬಸ್ಸಲ್ಲಿ 622 rupees ಚಾರ್ಜ್ ಮಾಡ್ತಾರೆ. ನಿಮಗೆ ಈವ್ನಿಂಗ್ 5 o'clockಗೆ ಹೊರಡೋಕ್ಕಾಗಲ್ಲ ಅಂತ ಅಂದರೆ ನೀವು ನೈಟ್ ಬಸ್ಗೆ ಹೋಗ್ಬೋದು. ನೀವು ಫಸ್ಟ್ ಡೇ ಮುರುಡೇಶ್ವರ, ಗೋಕರ್ಣ ಎಲ್ಲನೂ ನೋಡಿಕೊಂಡು ಅದಾದಮೇಲೆ ಸೆಕೆಂಡ್ ಡೇ ಯಾಣಗೆ ಹೋಗ್ಬೋದು. ನಾವಿವಾಗ ಬೆಂಗಳೂರಿಂದ ಕುಮಟಾಗೆ ಹೋಗಿ ಕುಮಟಾಯಿಂದ ಡೈರೆಕ್ಟ್ ಯಾಣಗೆ ಹೋಗಿ ಅದಾದಮೇಲೆ ಗೋಕರ್ಣ, ಮುರುಡೇಶ್ವರನ ಕವರ್ ಮಾಡ್ತೀವಿ. ನಾವು ಬೆಳಗಿನ ಜಾವ 5:45 ಅಷ್ಟರಲ್ಲಿ ಕುಮಟಾನ ರೀಚ್ ಆಗಿದ್ದೀವಿ. ನಾವು ಕುಮಟಾ ಬಸ್ ಸ್ಟಾಪ್ ಪಕ್ಕದಲ್ಲೇ ಇರೋ ಹೋಟೆಲಲ್ಲಿ ಸ್ಟೇ ಆಗಿದ್ದೀವಿ. ನೋಡಿ ಇದೇನೆ ಹೋಟೆಲ್. ನಾವಿರೋ ಹೋಟೆಲಲ್ಲಿ ಡಾಮೆಟ್ರಿನೂ ಇದೆ. ಇಲ್ಲಿ 200 rupees ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ. ರೂಮ್ಸು 800 rupeesiಂದ ಸ್ಟಾರ್ಟ್ ಆಗುತ್ತೆ. ನಾವು ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಆಗಿಬಿಟ್ಟು ಈಗ ಪಕ್ಕದಲ್ಲಿರೋ ಕುಮಟಾ ಬಸ್ ಸ್ಟಾಪ್ಗೆ ಬಂದಿದ್ದೀವಿ. ಟೈಮ್ ಇವಾಗ 7:15 ಆಗಿದೆ. ನಾವು ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಎಕ್ಸಾಕ್ಟ್ 7:30 ಆಗಿದೆ. ಬಸ್ ಇವಾಗ ಬಸ್ ಸ್ಟಾಪ್ಗೆ ಬಂದಿದೆ. ಈ ಬಸ್ಸೇನೆ ಕುಮಟಾಯಿಂದ ಯಾಣಗೆ ಹೋಗೋದು. ಕುಮಟಾಯಿಂದ ಯಾಣಗೆ 30 ಕಿಲೋಮೀಟರ್ಸ್ ಇರುತ್ತೆ. ಬಸ್ ಟೈಮಿಂಗ್ಸ್ ನೋಡೋದಾದರೆ ಮಾರ್ನಿಂಗ್ 7:30ಗೆ ಇರುತ್ತೆ. ಅದು ಬಿಟ್ಟರೆ 1:30ಗೆ ಮತ್ತು 3:30ಗೆ ಆಫ್ಟರ್ನೂನ್ ಇರುತ್ತೆ. ಬಸ್ಸು ಬಸ್ ಸ್ಟಾಪಿಗೆ ಬಂದಮೇಲೆ ತುಂಬ ಹೊತ್ತಿರಲ್ಲ. ಎಕ್ಸಾಕ್ಟ್ 7:30, 7:35 ಅಷ್ಟರಲ್ಲೇ ಹೊರಟ್ಬಿಡುತ್ತೆ. ಸೊ ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಆದಷ್ಟು 7:15 ಅಷ್ಟರಲ್ಲೇ ಬಸ್ ಸ್ಟಾಪ್ನ ರೀಚ್ ಆಗೋದಕ್ಕೆ ಟ್ರೈ ಮಾಡಿ. ಬಸ್ ಟಿಕೆಟ್ ನೋಡೋದಾದರೆ ಒಬ್ಬರಿಗೆ 30 rupees ಚಾರ್ಜ್ ಮಾಡ್ತಾರೆ. 1 hour ಜರ್ನಿ ಇರುತ್ತೆ. ನಾವು ಬೆಳಗ್ಗೆ 7:30ಗೆ ಇರೋ ಬಸ್ಸಿಗೆ ಹೋದರೆ ಆದಷ್ಟು ಒಂದು 8:30, 8:45 ಅಷ್ಟರಲ್ಲೇ ನಮ್ಮ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಆವಾಗ ಸ್ವಲ್ಪ ಬಿಸಿಲು ಕಮ್ಮಿ ಇರುತ್ತೆ. ಸೊ ಆರಾಮಾಗಿ ನಾವು ಟ್ರೆಕ್ಕಿಂಗ್ನ ಮುಗಿಸ್ಬೋದು. ಯಾಣ ಪ್ಲೇಸ್ ಮಾತ್ರ ಚೆನ್ನಾಗಿದೆ ಅಂತಲ್ಲ, ಯಾಣಗೆ ಇಲ್ಲಿಂದ ನಾವು ಹೋಗೋ ಜರ್ನಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾವು ನೇಚರ್ನ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ಇಲ್ಲಿ ನೋಡಿ ಇದು ಸಮುದ್ರದ ನೀರಲ್ಲ, ಇದು ನದಿ ನೀರು. ಕುಮಟಾಯಿಂದ ನಾವಿವಾಗ 10 ಕಿಲೋಮೀಟರ್ಸ್ ಬಂದಿದ್ದೀವಿ. ಇಲ್ಲಿಂದನೂ ನಮಗೆ ನೆಟ್ವರ್ಕ್ ಕನೆಕ್ಟಿವಿಟೀಸ್ ಇರಲ್ಲ. ಸೊ ಆದಷ್ಟು ಎಲ್ಲರೂ ಒಟ್ಟಿಗೆ ಇರೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಯಾರಾದರೂ ಕಳೆದೋದ್ರಿ ಅಂದರೆ ಅವ್ರಿಗೆ ಕಾಲ್ ಮಾಡಿ ಕನೆಕ್ಟ್ ಮಾಡ್ಕೊಳೋದು ಕೂಡ ತುಂಬ ಕಷ್ಟ ಆಗುತ್ತೆ. ನಾವು ನೋಡಿ ಇವಾಗ ಫುಲ್ ಕಾಡ್ ಒಳಗಡೆ ಹೋಗ್ತಾ ಇದ್ದೀವಿ. ಬಸ್ಸು ಕೂಡ ತುಂಬ ಸ್ಪೀಡಾಗಿ ಹೋಗ್ತಾ ಇದೆ. ಯಾಣನ ರೀಚ್ ಆಗೋದಕ್ಕೆ 2 ರೂಟ್ ಇದೆ. ನಾವಿವಾಗ ಹೋಗ್ತಾ ಇರೋದು ಕುಮಟಾಯಿಂದ ಯಾಣಗೆ ಹೋಗೋ ರೂಟು. ಯಾಣಗೆ ರೀಚ್ ಆಗೋದಕ್ಕೆ ಇನ್ನೂ ಒಂದು ರೂಟ್ ಇದೆ. ಅದು ಯಾವುದಂದರೆ ಕಾರವಾರದಿಂದ ಸಿರ್ಸಿಗೆ ಹೋಗೋ ರೋಡಲ್ಲಿ ಕೂಡ ನಾವು ಯಾಣನ ರೀಚ್ ಆಗ್ಬೋದು. ಬಟ್ ಕುಮಟಾಯಿಂದ ಹೋಗೋ ಬಸ್ಸಸ್ಸು ಈ ರೂಟಲ್ಲೇ ಹೋಗೋದು. ಇಲ್ಲಿ ನೋಡಿ ನಾವಿವಾಗ ಯಾಣನ ರೀಚ್ ಆಗ್ತಿದ್ದೀವಿ. ನೋಡಿ ಟೈಮ್ ಇವಾಗ 8:30 ಆಗಿದೆ. ಜಸ್ಟ್ 1 ಅವರಲ್ಲೇ ನಾವು ಯಾಣನ ರೀಚ್ ಆಗ್ತಾ ಇದ್ದೀವಿ. ನೋಡಿ ಇದೇನೇ ಎಂಟ್ರೆನ್ಸ್. ಇಲ್ಲಿಂದ ನಾವು 3 ಕಿಲೋಮೀಟರ್ಸ್ ನಡ್ಕೊಂಡೇ ಹೋಗಬೇಕಾಗಿರುತ್ತೆ. ಒಳಗಡೆ ಯಾವುದೇ ಗಾಡಿ ಹಲೋ ಇರಲ್ಲ. ಮತ್ತು ಇಲ್ಲಿ ಟಿಕೆಟ್ ತೊಗೋಬೇಕು. ಒಬ್ಬರಿಗೆ 10 rupees ಚಾರ್ಜ್ ಮಾಡ್ತಾರೆ. ಈ ಗೇಟಿಂದ ಒಳಗಡೆ ಹೋಗೋದಕ್ಕೆ ನಮಗೆ ಬ್ಯಾಗ್ ಚೆಕಿಂಗ್ ಮಾಡ್ತಾರೆ. ಇಲ್ಲಿ ಯಾವುದೇ ಥರ ಪ್ಲಾಸ್ಟಿಕ್ನ ನಾವು ತೊಗೊಂಡೋಗೋ ಥರ ಇರಲ್ಲ. ಓನ್ಲಿ ಸ್ಟೀಲ್ ಬಾಟಲ್ಸ್ ಮಾತ್ರ ಅಲೋ ಮಾಡ್ತಾರೆ. ಸೊ ಯಾರೂ ಪ್ಲಾಸ್ಟಿಕ್ ಐಟಮ್ಸ್ನ ಕ್ಯಾರಿ ಮಾಡಬೇಡಿ. ಇನ್ ಕೇಸ್ ಕ್ಯಾರಿ ಮಾಡೋದಾದರೆ ಇಲ್ಲೇ ಇಟ್ಟೋಗಬೇಕು. ಮತ್ತು ನಾವು ರಿಟರ್ನ್ ಇದೇ ರೂಟಲ್ಲೇ ಬಂದು ಅದನ್ನು ತೊಗೋಬೇಕಾಗುತ್ತೆ. 3 ಕಿಲೋಮೀಟರ್ ಟ್ರಕ್ ಮಾಡಬೇಕು ಅಂತ ಯಾರು ಈ ಪ್ಲೇಸ್ನ ಮಿಸ್ ಮಾಡ್ಕೋಬೇಡಿ. ಯಾಕೆ ಅಂದರೆ ರೋಡು ಇದೇ ಥರ ಇರುತ್ತೆ. ಸೊ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಮುಂದೆ ಸ್ವಲ್ಪ ದೂರ ಮಾತ್ರ ಸ್ಟೆಪ್ಸ್ ಇರುತ್ತೆ ಅಷ್ಟೇ. 3 ಕಿಲೋಮೀಟರ್ ಟ್ರಕ್ಕಿಂಗ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಅಂದರೆ ಇನ್ನೊಂದು ರೂಟ್ ಇದೆ. ಅದು ಕಾರವಾರದಿಂದ ಸಿರ್ಸಿಗೆ ಹೋಗೋ ರೋಡಲ್ಲಿ ಇನ್ನೊಂದು ಎಂಟ್ರಿ ಗೇಟ್ ಇದೆ. ಅಲ್ಲಿಂದ ಯಾಣನ ನೋಡೋಕ್ಕೆ ಹೋಗೋದಕ್ಕೆ ತುಂಬ ಹತ್ರ ಇರುತ್ತೆ. 3 ಕಿಲೋಮೀಟರ್ಸ್ ಎಲ್ಲ ಇರಲ್ಲ. ಸೊ ನೀವು ಆ ರೂಟಲ್ಲಾದರೂ ಬರ್ಬೋದು.
ಯಾಣಗೆ ಬರಬೇಕು ಅಂತ ಅಂದರೆ ಮಳೆಗಾಲ ಬಿಟ್ಟು ನೀವು ಬೇರೆ ಯಾವ ಟೈಮಲ್ಲಾದರೂ ಬರ್ಬೋದು. ಮಳೆಗಾಲದಲ್ಲಿ ಸ್ವಲ್ಪ ಟ್ರಕ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದರಿಂದ ನಾವು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಲ್ಲಿ ನದಿ ನೀರು ಹರ್ಕೊಂಡು ಹೋಗ್ತಾ ಇರುತ್ತೆ. ನಾವು ಅದು ಕೂಡ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ಯಾಣ ಟ್ರೆಕ್ಕಿಂಗ್ ಅಂತೂ ನಮಗೆ ಬೋರೇ ಆಗಲ್ಲ, ಯಾಕಂದರೆ ಸುತ್ತಲೂ ಮರಗಿಡಗಳ ಮಧ್ಯದಲ್ಲಿ ನದಿ ಹರ್ಕೊಂಡು ಹೋಗೋದನ್ನು ನಾವು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಈ ಟ್ರೆಕ್ಕಿಂಗ್ನ ನಾವು ಮಾಡ್ತೀವಿ. ಇಷ್ಟೊತ್ತು ನಾವು 70% ಟ್ರೆಕ್ಕಿಂಗ್ನ ಕಂಪ್ಲೀಟ್ ಮಾಡಿದ್ದೀವಿ. ಇಲ್ಲಿಂದ ನಾವು ಸ್ಟೆಪ್ಸಲ್ಲಿ ಹೋಗೋದಿರುತ್ತೆ. ಇಲ್ಲಿ ನದಿಯಲ್ಲಿ ನೀರು ಹರ್ಕೊಂಡು ಹೋಗ್ತಿರೋ ಜಾಗದಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಅಲೋ ಮಾಡ್ತಾರೆ ನೋಡಿ. ಇಲ್ಲಿಂದ ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗೋದಿರುತ್ತೆ. ಇಲ್ಲಿಂದ ನಮಗೆ ಯಾಣ ಹತ್ರಕ್ಕೆ ಹೋಗೋ ಅಷ್ಟರಲ್ಲಿ ನಮಗೆ 300 to 350 ಸ್ಟೆಪ್ಸು ಸಿಗುತ್ತೆ. ಸ್ಟಾರ್ಟಿಂಗ್ ಸ್ಟೆಪ್ಸ್ ಹತ್ರನೇ ನಾವು ಮಹಾಗಣಪತಿ ಟೆಂಪಲ್ನ ನೋಡ್ತೀವಿ. ನಮ್ಮ ಹಿಂದೂ ಪುರಾಣದ ಪ್ರಕಾರ ಈ ಯಾಣ ಕ್ಷೇತ್ರದಲ್ಲಿ ಭಸ್ಮಾಸುರ ಅನ್ನೋ ರಾಕ್ಷಸ ಘೋರ ತಪಸ್ ಮಾಡಿ ಶಿವನ ಹತ್ರ ನಾನು ಏನು ಮುಟ್ಟಿದ್ರು ಅದು ಭಸ್ಮ ಆಗಲಿ ಅಂತ ಅಂದ್ಬಿಟ್ಟು ವರ ಪಡ್ಕೋತಾನೆ. ಆಗ ಶಿವ ವರನು ಕೊಡ್ತಾನೆ. ಆಮೇಲೆ ಶಿವನನ್ನೇ ನಾಶ ಮಾಡೋಕ್ಕೆ ಹೋಗ್ತಾನೆ. ಆಗ ಶಿವ ಭಸ್ಮಾಸುರನ ಹತ್ರ ತಪ್ಪಿಸ್ಕೊಂಡು ಹೋಗ್ತಾರೆ. ಆಮೇಲೆ ವಿಷ್ಣು ಮೋಹಿನಿ ರೂಪದಲ್ಲಿ ಬಂದು ಭಸ್ಮಾಸುರನ ಅವನ ತಲೆ ಮೇಲೇನೆ ಇಟ್ಕೊಳೋ ಥರ ಮಾಡಿ ಅವನ್ನ ನಾಶ ಮಾಡ್ತಾರೆ. ಈ ಹಿಂದೂ ಪುರಾಣದ ಪ್ರಕಾರ ಈ ಯಾಣ ಕ್ಷೇತ್ರದಲ್ಲಿರೋ 2 ಕೇವ್ಸ್ಗೆ ಒಂದೊಂದು ನೇಮ್ ಇಟ್ಟಿದ್ದಾರೆ. ಒಂದು ಮೋಹಿನಿ ಶಿಖರ, ಇನ್ನೊಂದು ಭೈರವೇಶ್ವರ ಶಿಖರ. ನಾವಿವಾಗ ನೋಡ್ತಾ ಇರೋದು ಮೋಹಿನಿ ಶಿಖರ. ಈ ಮೋಹಿನಿ ಶಿಖರ ಸ್ವಲ್ಪ ಚಿಕ್ಕದು, ಇದು 90 ಮೀಟರ್ಸ್ ಇರುತ್ತೆ. ಬಟ್ ಭೈರವೇಶ್ವರ ಶಿಖರ 120 ಮೀಟರ್ಸ್ ಇರುತ್ತೆ. ಈ 2 ಕೇವ್ಸು ಕಾಸ್ಟ್ ಲೈಮ್ಸ್ಟೋನ್ ರಾಕ್ಸ್ ಆಗಿರುತ್ತೆ. ಜಿಯೋಲಜಿಸ್ಟ್ ಪ್ರಕಾರ ಈ ಕಾಸ್ಟ್ ಲೈಮ್ಸ್ಟೋನ್ ಕೇವ್ಸ್ ಬಂದು ವಾಲ್ಕನೋ ಎರಪ್ಷನ್ ಇಂದ ಆಗಿದೆ ಅಂತ ತಿಳಿಸಿದ್ದಾರೆ. ಈ ಭೈರವೇಶ್ವರ ಶಿಖರದ ಕೆಳಗಡೆ ಶ್ರೀ ಗಂಗಾ ಚಂಡಿಕೇಶ್ವರ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಶಿವನ ತಲೆ ಮೇಲೆ ನಿತ್ಯ ನೀರು ಜಿನುಗ್ತಾ ಇರುತ್ತೆ. ಟೆಂಪಲ್ಸ್ನ ನೋಡಾದ್ಮೇಲೆ ಒಳಗಡೆಯಿಂದನೇ ನಮಗೆ ಕೇವ್ಸ್ ಒಳಗಡೆ ಹೋಗೋದಕ್ಕೆ ಜಾಗ ಇರುತ್ತೆ. ಅಲ್ಲಿ ನೋಡಿ ತುಂಬ ಜನ ಹೋಗ್ಬಿಟ್ಟು ಬರ್ತಾ ಇದ್ದಾರೆ. ಈ ಕೇವ್ಸ್ ಒಳಗಡೆ ಹೋಗಿ ನೋಡೋದಕ್ಕೆ 10 ರೂಪೀಸ್ ನಾವು ಟಿಕೆಟ್ ತಗೋಬೇಕಿರುತ್ತೆ. ನಾವು ಸ್ಟಾರ್ಟಿಂಗ್ ಟಿಕೆಟ್ ತಗೊಂಡಿದ್ದು ಟ್ರೆಕ್ಕಿಂಗ್ ಮಾಡೋದಕ್ಕೆ. ಈಗ ಕೇವ್ಸ್ನ ನೋಡೋಕ್ಕೆ ಹೋಗೋದಕ್ಕೆ ಟಿಕೆಟ್. ಒಳಗಡೆ ಹೋಗಿ ನಾವು ಎಷ್ಟೊತ್ತು ಬೇಕಾದ್ರೂ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೀಟಾಗಿ ನೋಡಿಕೊಂಡು ಫೋಟೋಸ್ ಎಲ್ಲ ತಗೊಂಡು ಆರಾಮಾಗಿ ಬರ್ಬೋದು. ಒಳಗಡೆಯಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಆಚೆ ಬಂದ್ವಿ ಅಂತಾನೆ ನಮಗೆ ಭೈರವೇಶ್ವರ ಶಿಖರನು ಕಾಣಿಸುತ್ತೆ, ಮತ್ತೆ ಮೋಹಿನಿ ಶಿಖರ ಕೂಡ ಒಂದೇ ಜಾಗದಲ್ಲಿ ನಿಂತ್ಕೊಂಡು ನೋಡ್ಬೋದು. ಯಾಣ ಕೇವ್ಸ್ದು ಟಾಪು ತುಂಬ ಚೂಪಾಗಿದೆ ಅನ್ನೋ ಥರ ಕಾಣಿಸುತ್ತೆ. ಯಾಣ ಕೇವ್ಸ್ನ ಟ್ರೆಕ್ಕಿಂಗ್ ಮಾಡಿಕೊಂಡು ಬಂದು ನೋಡ್ತೀವಿ ಅಂತ ಅಂದರೆ 3 to 3.5 hours ಆಗುತ್ತೆ. ಯಾಣದಿಂದ ಕುಮಟಾಗೆ ರಿಟರ್ನ್ ಹೋಗೋದಕ್ಕೆ ಬಸ್ಸಸ್ಸು ನಮಗೆ 2:30ಗೆ ಸಿಗುತ್ತೆ. ಸೊ ಇಲ್ಲಿಂದ ಇಳ್ಕೊಂಡು ನಾವು ನಡ್ಕೊಂಡು ಹೋಗೋ ಅಷ್ಟರಲ್ಲಿ 2:30 ಆಗುತ್ತೆ. ಇಲ್ಲ 2:30 ತನಕ ವೆಯ್ಟ್ ಮಾಡೋಕ್ಕೆ ಆಗಲ್ಲ ಅಂತ ಅಂದರೆ ಇಲ್ಲಿ ಸಿರ್ಸಿ ರೋಡ್ ಹತ್ರ ಒಂದು ಪಾರ್ಕಿಂಗ್ ಇದೆ. ಅಲ್ಲಿ ನೀವು ಹೋಗಿ ಇನ್ ಕೇಸ್ ಯಾರಾದರೂ ಟೂರಿಸ್ಟ್ ಬಂದಿರ್ತಾರಲ್ಲ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅಂದರೆ ಅವರು ನಿಮ್ಮನ್ನು ಡ್ರಾಪ್ ಮಾಡ್ತಾರೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನಮ್ಮ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.